ನೋಡಿ, ಬಿಜೆಪಿ ಕಾರ್ಯಕರ್ತೆ ಬಂಧನ ಪ್ರಕರಣ ಸಂಬಂಧ ಎಎಸ್ಐ ಹಾಗೆ ಪಿಎಸ್ಐ ಕಣ್ಣೀರು ಹಾಕಿದ್ದಾರೆ. ಮಹಿಳಾ ಎಎಸ್ಐ ಮತ್ತು ಪಿಎಸ್ಐ ಇಬ್ಬರು ಕಣ್ಣೀರು ಹಾಕಿದ್ರು. ಕಮಿಷನರ್ ಶಶಿಕುಮಾರ್ ಮುಂದೆ ಲೇಡಿ ಎಎಸ್ಐ ಮತ್ತು ಪಿಎಸ್ಐ ಇಬ್ಬರು ಭಾವುಕರಾದರು. ಕರ್ತವ್ಯ ನಿಮಿತ್ತ ಬಂಧನದ ಸಂದರ್ಭದಲ್ಲಿ ಮಹಿಳಾ ಎಎಸ್ಐ ಮತ್ತು ಪಿಎಸ್ಐಗೆ ಸುಜಾತ ಕಚ್ಚಿರ್ತಾರೆ. ಎಎಸ್ಐ ಶಕುಂತಲಾ ಮತ್ತು ಪಿಎಸ್ಐ ಕಲಾವತಿ ಅವರಿಗೆ ಸುಜಾತ ಕಚ್ಚಿರ್ತಾರೆ. ಇಬ್ಬರ ಆರೋಗ್ಯವನ್ನ ಕಮಿಷನರ್ ಶಶಿಕುಮಾರ್ ವಿಚಾರಿಸಿದ್ದಾರೆ. ಭಾವುಕರಾಗಿ ಘಟನೆಯನ್ನ ವಿವರಿಸುವಾಗ ಅಳಲನ್ನ ತೋಡ್ಕೊಂಡ್ರು ಸಿಬ್ಬಂದಿ. ಪ್ರತಿ ಸಲನೂ ನಾವು ಪೊಲೀಸರದೇ ತಪ್ಪು ಅಂತ ಹೇಳಕ್ಕಾಗಲ್ಲ. ಆಮೇಲೆ ಅವರು ಹ್ಯಾಂಡ್ಲ್ ಮಾಡೋದು ಕ್ರಿಮಿನಲ್ಗಳನ್ನ ಹ್ಯಾಂಡ್ಲ್ ಮಾಡುವಾಗ ಅಷ್ಟು ಸುಲಭ ಅಲ್ಲ. ನೋಡಿ, ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇಲ್ಲೇ ಕಲ್ತ್ಯ ಏನ್ ಮಾಡಕ್ಕಾಗಲ್ಲ. ಈ ತರ ಆರೋಪಿಗಳು ಬರ್ತಾವ, ಆರೋಪಿಗಳು ಆತರ ಆರೋಪ ಮಾಡ್ತಾರೆ. ಮಹಿಳೆಯರು ಯಾರು ಮಾಡಿದ್ ನೋಡಿರ್ಲಿಲ್ಲ. ಪುರುಷ ಆರೋಪಿಗಳು ಮಾಡಿದ್ರು. ಯಾಕೆ ನಿಮ್ ಪೊಲೀಸ್ ಆಫೀಸರ್ ಇದೆಯಾ ಅಳ್ತಿಯಲ್ಲ? ಯಾರೇ ಆರೋಪ ಮಾಡಿದ್ರೆ ಅದೇನ್ ಸತ್ಯ ಆಗಲ್ಲ. ಆರೋಪನ ವಿಚಾರಣೆ ಮಾಡ್ತೀವಿ. ನಿಮ್ದೇನು ಪಾತ್ರ ತಪ್ಪುಗಳಿಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ತೊಂದರೆ ಆಗಲ್ಲ. ತಲೆ ಕೆಡಿಸ್ತಾರೆ. ಎಲ್ಲರಿಗೂ ಕಣ್ಣೀರು ಅನ್ಸೋದು, ನೀನು ಕಣ್ಣೀರು ಅನ್ಸಲ್ಲ. ನಿನ್ ಕೆಲಸ ಮಾಡಿದ್ಯಾ? ಇದ್ರ ಬಗ್ಗೆ ಅಷ್ಟು ಅದೆಲ್ಲ ಇಂಜುರಿ ಮಾಡ್ತಾರೆ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ತಮ್ಮ ಕಮಿಷನರ್ ಹತ್ರ ಮಹಿಳಾ ಪೊಲೀಸ್ಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಹಿಳಾ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ, ಎಎಸ್ಐ ಶಕುಂತಲಾ ಮತ್ತೆ ಪಿಎಸ್ಐ ಕಲಾವತಿ ಇಬ್ರು ಕೂಡ. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿಕುಮಾರ್, ಪೊಲೀಸರು ಕ್ರಿಮಿನಲ್ಗಳನ್ನ ಹ್ಯಾಂಡಲ್ ಮಾಡುವಂತಹ ಸಂದರ್ಭದಲ್ಲಿ ಈಗ ಯಾವ ಸಂದರ್ಭ ಬಂದ್ಬಿಟ್ಟಿದೆ ಅಂದ್ರೆ ಪೊಲೀಸರೇ ಹೆದರ್ಕೊಳ್ಬೇಕು. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆರೋಪವನ್ನ ಬಹಳ ಸುಲಭವಾಗಿ ಪೊಲೀಸರ ಮೇಲೆ ಹಾಕ್ಬಿಡ್ಲಾಗತ್ತೆ, ತಿರ್ಚಲಾಗತ್ತೆ. ಆಕೆಯನ್ನ ಬಂಧನಕ್ಕೆ ಈಡು ಮಾಡುವಂತಹ ಸಂದರ್ಭದಲ್ಲಿ ಆಕೆಯೇ ಬಟ್ಟೆ ಬಿಚ್ಚಿಕೊಂಡು ಆಕೆನೇ ಹೈಡ್ರಾಮಾ ಕ್ರಿಯೇಟ್ ಮಾಡಿ ಮಹಿಳಾ ಪೊಲೀಸ್ ಅಧಿಕಾರಿಗಳ ಮೇಲೆ, ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಕ್ ಟ್ರೈ ಮಾಡಿ, ಕಚ್ಚಿ ಎಲ್ಲ ಮಾಡಿದ್ರು ಕೂಡ ಒಂಥರ ಇದು ರಾಜಕೀಯ ತಿರುವು ಪಡ್ಕೊಂಡಿರೋದು ದುರಂತ ಅಂತ ಅನ್ಸುತ್ತೆ. ಈಗ ಸದ್ಯ ಅವರಿಬ್ಬರ ಪರಿಸ್ಥಿತಿ ಹೇಗಿದೆ ರವಿಕುಮಾರ್? ನಿಜಕ್ಕೂ ಕೂಡ ಸಿಂಧೂರ, ಪ್ರಮುಖವಾಗಿ ಇಂತಹ ಒಂದು ಘಟನೆಗಳು ನಡೆದಾಗ ರಾಜಕೀಯ ಆರೋಪ ಪ್ರತ್ಯಾರೋಪ ನಡೆದಿರುವುದು ಸಾಮಾನ್ಯ. ಆದ್ರೆ ಪೊಲೀಸ್ ಇಲಾಖೆಯ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಒಂದು ಪ್ರಯತ್ನವನ್ನ ಈ ಮಹಿಳೆ ಮತ್ತು ಕುಟುಂಬದವರು ಮಾಡಿದರೆ ಎಂಬ ಒಂದು ಯಕ್ಷ ಪ್ರಶ್ನೆ ಇದೆಲ್ಲಗಳನ್ನ ನೋಡ್ತಾ ಇದ್ರೆ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಆ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತಹ ಒಂದು ಇಬ್ಬರು ಮಹಿಳಾ ಎಎಸ್ಐ ಶಕುಂತಲಾ ಮತ್ತು ಚಂದ್ರಕಲಾ, ಪಿಎಸ್ಐ ಚಂದ್ರಕಲಾ ಇಬ್ಬರು ಒಂದು ಹೊಟ್ಟೆ ಭಾಗದಲ್ಲಿ ಸಹಿತ ತೀವ್ರವಾಗಿ ಕಚ್ಚಿದ್ದಾಳೆ. ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಅಮಾನುಷವಾಗಿ ನಡೆದುಕೊಂಡಿರುವಂತಹ ಸುಜಾತನ ಒಂದು ಆರಂಭದಲ್ಲಿಯೇ ನಾವು ಬೇರೆಯನ್ನ ಊಹಿಸಲಾಗಿತ್ತು. ಆದ್ರೆ ನಂತರ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು ನಿಜಕ್ಕೂ ಕೂಡ ರಾಜಕೀಯ ತಿರುವು ಪಡೆದುಕೊಳ್ತಾ ಇವೆ. ಸದ್ಯ ಈಗಾಗಲೇ ಈ ಒಂದು ಸುಜಾತನೆಲ್ಲ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇತ್ತ ಕುಟುಂಬದವರು ಆ ಒಂದು ನ್ಯಾಯ ದೊರಕಿಸಿಕೊಡುವಂತೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕುಟುಂಬದವರು ಮನೆಗೆ ಬಂದು ದುಂಬಾಲು ಬಿದ್ದಿದ್ದಾರೆ. ಇತ್ತ ಇವೆಲ್ಲವುಗಳ ನಡುವೆ ಬಿಜೆಪಿಯವರು ಸಹಿತ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ನ್ಯಾಯ ದೊರಕಿಸಿಕೊಡುವಂತೆ ಮತ್ತು ಮಹಿಳೆಯ ಮೇಲೆ ನಡೆದಂತ ಘಟನೆ ವಿಚಾರ ಕುರಿತಂತೆ ಆ ಒಂದು ಕೇಶವಪುರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ದಾರೆ. ಹೀಗಾಗಿ ಇತ್ತ ಈ ಒಂದು ಕಾಂಗ್ರೆಸ್ ಪಕ್ಷದವರು ಸಹಿತ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಮತಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಕೂಡ ಬಿಜೆಪಿಯವರು ಪದೇ ಪದೇ ರಾಜಕೀಯ ಮಾಡ್ತಿದ್ದಾರೆ ಎಂಬ ಒಂದು ವಿಚಾರವನ್ನ ಮುಂದಿಟ್ಟುಕೊಂಡಿರುವಂತಹ ಅವರು ಸಹಿತ ದೂರನ್ನು ನೀಡಿದರೂ ಸಹಿತ ಯಾಕೆ ಈ ರೀತಿ ಪೊಲೀಸರ ಮೇಲೆ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಪ್ರಯತ್ನಗಳು ಮಹಿಳಾ ಕುಟುಂಬದಿಂದ ನಡೆದಿದೆ ಎಂಬ ಒಂದು ಯಕ್ಷ ಪ್ರಶ್ನೆ ಕೂಡ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದು ರಾಜಕೀಯ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಧೂರ, ಥ್ಯಾಂಕ್ ಯು ರವಿಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.